ಬಿ ಜೆ ಪಿಗರು ಮತ್ತು ಜೆ ಡಿ ಎಸ್ ಅವರಂತೆ ಪ್ರಬಲವಾಗಿ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಅವ್ರು ತಪ್ಪು ಮಾಡಿಲ್ಲ ಅನ್ನುವಂಗೆ. ಅಲ್ಲಿ ಧರ್ಮದ ಹೆಸರು ಕೆಡಿಸ್ತಾ ಇದ್ದಾರೆ, ಅಲ್ಲಿ ಹೆಸರು ಧರ್ಮಸ್ಥಳ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನ್ಯಾಯ ಬೇಕಾಗಿದೆ ಅವ್ರಿಗೂ ಇಲ್ಲಂತಲ್ಲ, ಅದಕ್ಕಾಗಿ SIT ನೇಮಿಸಿದ್ದಾರೆ. ಆದರೆ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಧರ್ಮಸ್ಥಳದ ಹೆಗ್ಗಡೆ ಅವ್ರನ್ನ ಮುಟ್ಟೋದಪ್ಪ ಅಂತಂದ್ರೆ ಒಂದು ರೀತಿ ಯಾವ ಸರ್ಕಾರಕ್ಕಾದರೂ ಭಯ ಆದಂಗೆ ಆಗಿದೆ. ಯಾಕಂದರೆ ಧರ್ಮ ಸರ್ಕಾರವನ್ನು ಮೀರಿ ನಿಲ್ತಾ ಇದೆ ಕೆಲವೊಂದು ವಿಷಯದಲ್ಲಿ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಗಮನಿಸಬೇಕಾಗ್ಯದ. ನಿಜವಾಗಿಯೂ ಇದಕ್ಕೆ ಆಗಬಾರದೆ ಸರ್ಕಾರ SITಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟು ಇದೇನು ನಡೆದಪ್ಪ ಇಲ್ಲಿವರೆಗೆ ಅದ್ರ ಬಗ್ಗೆ ತನಿಖೆ ಅಂತ ಮಾಡ್ತಾ ಇದ್ದದ. ತನಿಖೆಗೆ ಫುಲ್ ಪರ್ಮಿಷನ್ ಕೊಟ್ಟು ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಂದ ಸತ್ಯ ಯಾವುದನ್ನು ಹೇಳುವಂಥ ಕೆಲಸ ಮಾಡಿದ್ರೆ ಸಾಕಾಯಿತು. ಮತ್ತು SITಗೆ ಏನಪ್ಪ ತನಿಖೆ ಮಾಡೋದಷ್ಟೇ ಅದ, ಶಿಕ್ಷೆ ಕೊಡಿಸೋದಿಲ್ಲ. ಶಿಕ್ಷೆ ಕೋರ್ಟ್ಗೆ ಅದಾವ, ಆ ತನಿಖೆ ಸರಿಯಾಗಿ ಮಾಡಿಸ್ಬೇಕಲ್ಲ. ತನಿಖೆ ಸರಿಯಾಗಿ ಆಯ್ತಪ್ಪ ಅಂದ್ರೆ ಸತ್ಯ ಹೊರಗೆ ಬರ್ತದೆ. ನಂತರ ಕೋರ್ಟ್ ಅದ, ನ್ಯಾಯಾಲಯಕ್ಕೆ ಹೋಗಿ ಅಥವಾ ಸರ್ಕಾರ ಆದೇಶದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ತನ್ನ ವಾದನ ಪ್ರತಿಪಾದನೆ ಮಾಡಿ ತಪ್ಪಿತಸ್ಥರು ಯಾರ್ದಾರ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಅದನ್ನು ಕಾನೂನಾತ್ಮಕ ಹಕ್ಕು, ಸಂವಿಧಾನಾತ್ಮಕವಾದ ಹಕ್ಕು ಸಹಿತ. ಯಾಕಂದರೆ ಧರ್ಮದ್ರೆ ಏನು ಒಳ್ಳೆಯದನ್ನು ಮಾಡೋದಪ್ಪ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಇಲ್ಲೇ ನಿರಂತರವಾಗಿ ಸತತ ಎಷ್ಟೊಂದು ಸಾವು ನೋವುಗಳು, ಅದು ರೆಕಾರ್ಡ್ಸ್ ಇಲ್ಲ, ಏನಿಲ್ಲ. ಮತ್ತು ಹೆಣ್ಣು ಮಕ್ಕಳ ಸಣ್ಣ ಮಕ್ಕಳ ಕೊಲೆ ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಕೇಸ ನಡೆದಿದ್ದಾವೆ. ಆದರೆ ಅದೆಲ್ಲ ಬಟ್ ಇವತ್ತು ಏನಾಗ್ತಾ ಇದೆಯಪ್ಪ ಅಂದರೆ ಹೆಗ್ಗಡೆ ಅವ್ರ ಮನೆತನ ಕಡೆ ಹೋಗ್ತಾ ಇದೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಹೆಡ್ ಅವ್ರು ಇಷ್ಟರೊಳಗೆ ಹಿಡಿದು